ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲಿ ಒಂದ್ಸಲ ನಾವು ವ್ಯಾಲ್ಯೂಸ್ ಮತ್ತೆ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿದ್ದಾದ್ಮೇಲೆ ಆ ವ್ಯಾಲ್ಯೂಸ್ ಮತ್ತೆ ವೇರಿಯೇಬಲ್ಸ್ ಟೈಪ್ಸ್ ನ ಈಸಿಯಾಗಿ ನೋಡಬಹುದು. ಅದಕ್ಕೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಟೈಪ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಈಗ ಉದಾಹರಣೆಗೆ ಇಲ್ಲಿ ಪ್ರಿಂಟ್ 5, ಪ್ರಿಂಟ್ ಹಲೋ ಇಂಜಿನಿಯರ್ 6.5 ಮತ್ತೆ ಟ್ರೂ, ಈ ವೇರಿಯೇಬಲ್ಸ್ ವ್ಯಾಲ್ಯೂಸ್ ನ ನಾನು ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡಿದ್ದೀನಿ. ಈಗ ಟೈಪ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡಿಬಿಟ್ಟು ಈ ವ್ಯಾಲ್ಯೂಸ್ ಟೈಪ್ಸ್ ನ ನೋಡೋಣ. ನೋಡಿ, ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ನಾವೇನ್ ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡಿದ್ವಿ ಅದಕ್ಕೆ ನಾನ್ ಟೈಪ್ ಅಂತೇಳಿ ಬರ್ತಾ ಇದೆ. ಬಟ್ ನಾವು ಡೈರೆಕ್ಟ್ ಆಗಿ 5 ನ ಎಂಟ್ರಿ ಮಾಡಿದ್ರೆ ಟೈಪ್ ನ ನೋಡಬಹುದು. ಇಟ್ ಬಿಲಾಂಗ್ಸ್ ಟು ದ ಟೈಪ್ ಇಂಟಿಜರ್. ನೆಕ್ಸ್ಟ್ ಹಲೋ ಇಂಜಿನಿಯರ್. ನೋಡಿ, ಹಲೋ ಇಂಜಿನಿಯರ್ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಇರೋದ್ರಿಂದ ನಾನ್ ಟೈಪ್ ಬರ್ತಾ ಇದೆ. ಈಗ ಪ್ರಿಂಟ್ ಸ್ಟೇಟ್ಮೆಂಟ್ ಇಂದ ಹೊರಗಡೆ ತೆಗೆಯೋಣ. ಈಗ ನೋಡಿ, ಇಟ್ ಬಿಲಾಂಗ್ಸ್ ಟು ದ ಕ್ಲಾಸ್ ಆಫ್ ಟೈಪ್ ಸ್ಟ್ರಿಂಗ್. ನೆಕ್ಸ್ಟ್ 6.5 ಡೈರೆಕ್ಟ್ ಆಗಿ ನೋಡೋಣ. ನೋಡಿ, ದ ಟೈಪ್ ಈಸ್ ಫ್ಲೋಟ್. ಅದೇ ರೀತಿ ಟೈಪ್ ಆಫ್ ಟ್ರೂ. ಇಟ್ ಬಿಲಾಂಗ್ಸ್ ಟು ದ ಟೈಪ್ ಬೂಲಿಯನ್. ಪೈಥಾನ್ ರಿಲೇಟೆಡ್ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ.